ಅಲ್ಲ ನಾನು ನಿಮ್ಮ ಆಡಿಯನ್ಸದ್ದು ಒಂದು ಡಿಫ್ರೆನ್ಸ್ ಏನಂದ್ರೆ ಫ್ಯಾಮಿಲಿ ಬರ್ತಾರೆ, ದೊಡ್ಡ ದೊಡ್ಡ ಗ್ರೂಪಲ್ಲಿ ಬರ್ತಾರೆ. ಹೌದು ಹೌದು ಸರ್. ಅದು ಇಟ್ ಈಸ್ ನಾಟ್ ಮೊದಲ 2-3 ದಿನ ಹೋ ಅಂತ ಬಂದ್ಬಿಟ್ರು ಆಮೇಲೆ ಇಲ್ಲ, ಹಂಗಲ್ಲ. ಇಲ್ಲ ಇಲ್ಲ, ಆ ಥರ ಇಲ್ಲ ಸರ್. ಅಂದರೆ 28 ಜನ ಬಂದಿದ್ದಾರೆ ಒಟ್ಟಿಗೆ. ಮೊನ್ನೆ ಮೈಸೂರಿಗೆ ಹೋದಾಗ ಒಂದೇ ಫ್ಯಾಮಿಲಿ 23 ಜನ ಇದ್ದರು, ಒಂದೇ ಫ್ಯಾಮಿಲಿ. ಸೊ ಒಂದ್ಸಲಿ ಬಾಕ್ಸ್ ಆಫೀಸ್ಗೆ ಕೈ ಹೋದರೆ ಇಲ್ಲ ಬುಕ್ ಮಾಡಿದ್ರೆ ಅದು ಮೋರ್ ದೆನ್ 4 and 5 ಇರುತ್ತೆ ಅದು. ಕರೆಕ್ಟ್. ಟಿಕೆಟ್ ಒಟ್ಟಿಗೆ ಅಪ್ಪ ಮಗ ಅಕ್ಕಪಕ್ಕದ ಮನೆಯವರು ಆ ಥರ ಇರುತ್ತೆ. ಅದು ರೆಸ್ಪಾನ್ಸ್, ಇಟ್ ಬಿಕಮ್ಸ್ ರೆಸ್ಪಾನ್ಸಿಬಲ್. ಸಿನಿಮಾ ನೋಡೋದು ಕಡಿಮೆ. ನಾನು ಸಿನಿಮಾ ರಿಲೀಸ್ ಆಗಿ ಎಲ್ಲ ರಿವ್ಯೂ ಬಂದು ಭಾಳ ಚೆನ್ನಾಗಿದೆ ಅಂತ ಒಂದು 8 ಜನ ಹೇಳೋ ತನಕ ನಾನು ರಿಸ್ಕೇ ತಗೊಳ್ಳೋದು. ಅಷ್ಟೆಲ್ಲ ಆದಮೇಲೂ ಮೊನ್ನೆ ರಾತ್ರಿ ಬುಕ್ ಮಾಡಬೇಕು ಅಂತ ನೋಡಿದ್ರೆ ಟಿಕೆಟ್ ಸಿಗಲಿಲ್ಲ. ರಾತ್ರಿ 10 ಗಂಟೆಗೆ ಶೋಗೆ ನನಗೂ ನಾನು ಹೆಂಡ್ತಿಗೂ ಟಿಕೆಟ್ ಸಿಗಲಿ. ಆ್ಯಂಡ್ ಇಟ್ ಫೀಲ್ಸ್ ಹ್ಯಾಪಿ ಸರ್. ಹೌದು, ನೀವು ಮಾಡಿರೋ ಕೆಲಸಕ್ಕೆ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಎಕ್ಸ್ಪೆಷಲಿ ನನಗೆ ಸರ್ ಯಾಕೆ ಐ ಫೀಲ್ ವೆರಿ ಹ್ಯಾಪಿ ಅಂದರೆ, ನಾನು ಬಂದಿದ್ದು ಒಂದು ಸಾಮಾನ್ಯ ಕುಟುಂಬದ ಹುಡುಗ. ಅಲ್ಲಿಂದ ಕಾಮಿಡಿ ಟೈಮ್ ಮಾಡಿದಾಗ ಫ್ಯಾಮಿಲಿ ಕೊಟ್ಟಂತಹ ಒಂದು ಪ್ರೀತಿ, ಒಂದು ಆಶೀರ್ವಾದ, 3 ನಮಸ್ಕಾರ ಸರಿ ವರ್ಕೌಟ್ ಆಗಿದೆ ಸರ್. ಟಿಲ್ ಇಟ್ಸ್ ವರ್ಕಿಂಗ್. ಇವತ್ತು ವರ್ಕ್ ನಮಸ್ಕಾರ ಅಂತ ಓಪನಿಂಗು ಎಂಡು ಆ್ಯಂಡ್ 4 ಫೋನ್ ಕಾಲ್ ಇರೋದು ಸರ್. ಸೊ 4 ಫೋನ್ ಕಾಲು ನಾನು ಫೋನ್ ಮಾಡಿ ಅವ್ರನ್ನ ಫೂಲ್ ಮಾಡ್ತಿದ್ದೀನ ಇಲ್ಲ ಮಾತಾಡ್ತಿದ್ದೀನ ಏನೇ ಇದ್ದರೂ ಕಾನ್ವರ್ಸೇಷನ್ನು, ಫೋನ್ ಎತ್ತಿ ನಾನು ಅಂತ ಗೊತ್ತಾಗಿದ್ದ ತಕ್ಷಣ ನಮಸ್ಕಾರ ಅನ್ನೋರು. ಆ್ಯಂಡ್ ಇವತ್ತು ನಮಸ್ಕಾರ ಅಂತಾರೆ ಎಲ್ಲರೂ. ಸೊ ಬ್ಲೆಸ್ಸಿಂಗ್ ಅಲ್ವಾ ಸರ್ ಅದು? ಒಂದು ನಮಸ್ಕಾರ ಸಿಗೋದೇ ಕಷ್ಟ ಈ ಕಮರ್ಷಿಯಲ್ ಯುಗದಲ್ಲಿ. ಅಂಥದ್ರಲ್ಲಿ 3 ನಮಸ್ಕಾರ ಮಾಡ್ತಾರೆ. ಒಂದು ನಮಸ್ಕಾರ ಕೊಟ್ಟರೆ ವಾಪಸ್ ಏನು ಸಿಗುತ್ತೆ ಅಂಥದ್ರಲ್ಲಿ ಜನ 3 ನಮಸ್ಕಾರ ಅಂದರೆ ನಮಸ್ಕಾರ ಆಯ್ತು ನೋಡಿ ಸರ್, ಇದೆಲ್ಲ ಫ್ಯಾಮಿಲಿ ಪ್ರೀತಿ ಸರ್ ಇದು. ಆ್ಯಂಡ್ ಅದು ಏನು ಅವರ ಮನನ ರಂಜಿಸ್ತೀನಿ ಅಷ್ಟೇ ನಾನು. ಅದೇ ದೊಡ್ಡ ಕೆಲಸ ಸರ್ ದೇವ್ರು ಕೊಡೋದು. ನಿಜ ಅಲ್ವಾ? ಒಬ್ಬರು ಟೈಮ್ ಎತ್ಕೊಂಡು ನೀವು ಅವ್ರಿಗೆ ಮನನ ನೋಯಿಸದೆ ಮನರಂಜಿಸೋದು ಇದೆಯಲ್ಲ ಸರ್, ಅದು ದೊಡ್ಡ ಜಾಬ್ ಅಲ್ಲ ಸರ್ ಅದು. ಆ್ಯಂಡ್ ಯು ಡೋಂಟ್ ನೋ ದ ರಿಸಲ್ಟ್. ಅಲ್ಲ, ಇಟ್ ಈಸ್ ಅ ಜಾಬ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಆ ಪ್ರೀತಿಗೆ ನಿಮ್ಮ ಮೇಲೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂದರೆ, ಆಮೇಲೆ ಅದು ರಿಸಲ್ಟ್ ಗೊತ್ತಿಲ್ಲದೆ ಮಾಡುವಂಥ ಜಾಬ್ ಸರ್. ಫೈನಲ್ ಪ್ರಾಡಕ್ಟು ಯು ಡೋಂಟ್ ನೋ ವೆದರ್ ದೇ ವಿಲ್ ಲೈಕ್ ಇಟ್ ಆರ್ ನಾಟ್. ಕಲ್ಲು ಎಸಿತೀರಿ, ಹಣ್ಣು ಬೀಳುತ್ತೋ ಇಲ್ಲ ಗೊತ್ತಿಲ್ಲ ಸರ್. ಅದು ಹಣ್ಣಾಗಿದ್ರೆ ಓಕೆ, ಎಷ್ಟು ಬಿಡೋಣ. ನಾನು ಅದೇ ಯೋಚನೆ ಮಾಡಿದೆ, ನೀವು ಕಾಮಿಡಿ ಟೈಮ್ನಿಂದ ಇಲ್ಲಿ ತನಕ ಎಲ್ಲೂ ಅಂದರೆ ಜನರನ್ನು ಸೆಳಿಬೇಕು ಅಂತ ಈ ಡಬಲ್ ಮೀನಿಂಗು ವಲ್ಗರ್ ಅದೇನು ಮಾಡಬೇಕು ಅಂತಲೇ ಅನಿಸ್ಲಿಲ್ಲ ಅಲ್ಲ? ಅದೇನು ನನಗೆ ಒಗ್ಲಿಲ್ಲ ಅನಿಸುತ್ತೆ ಸರ್. ನನಗೆ ಬೇಸಿಕಲಿ ನನಗೆ ಆ ಥರದ್ದು ಪರ್ಸ್ನಾಲಿಟಿ ಅಲ್ಲ ನಂದು. ನಾವು ಸ್ನೇಹಿತರಿದ್ದಾಗ ಏನು ಬೇಕೋ ಮಾತಾಡ್ಬೋದು, ಅದು ಪರ್ಸ್ನಲಿ ತಮಾಷೆಗೆ ಅದು ಇದು. ಬಟ್ ಸಿನಿಮಾ ಅಂತ ಬಂದಾಗ ಒಂದು 8-10 ವರ್ಷದ ಈಗ ಒಂದು ವಿಡಿಯೋ ವೈರಲ್ ಆಗಿತ್ತು ಸರ್ ಮೊನ್ನೆ ಮೈಸೂರಿಗೆ ಹೋದಾಗ. 9 ವರ್ಷದ ಮಗು ಬಂದು 8 ವರ್ಷದ ಮಗು ಬಂದು ಗಟ್ಟಿ ಹತ್ಕೊಂಡು ಅಳ್ತಾ ಇದ್ದಾನೆ. ನನಗೆ ಅರ್ಥನೇ ಆಗಲಿಲ್ಲ. ಸೊ ಅವ್ನಿಗೆ ಮುಜುಗರ ಆಗಬಾರ್ದಲ್ಲ, ಅವ್ನಿಗೆ ಆನ್ಸರಬಲ್ ಅಲ್ಲ ನಾನು ಮಾಡಿದ ಅವ್ನು ಮಾಡ್ತಾನಲ್ಲ ಮನೆಗೆ ಹೋಗಿ. ನಾನು ಏನು ಮಾಡಿರ್ತೀನೋ ಪರದೆ ಮೇಲೆ ಅವನು ರಿಪೀಟ್ ಮಾಡ್ತಾನಲ್ಲ ಸರ್. ನೀವು ಹೇಳಿದ್ರಿ ದ್ವಾಪರ ಸಾಂಗ್ ಆ ಸ್ಟೆಪ್ಪು, ಜೇಬಲ್ ಕೈ ಹಾಕೊಂಡು ಮಕ್ಕಳು ಮಾಡ್ತಾರೆ ಅಲ್ವಾ? ನನ್ನ ಅಜ್ಜಿ ಎಲ್ಲ ಸ್ಟಾರ್ಗಳಿಗೂ ಇದೊಂದು ಪ್ರಜ್ಞೆ ಬಂದ್ಬಿಟ್ರೆ ಸಮಾಜ ಚೆನ್ನಾಗಾಗತ್ತೆ ರೀ. ಅದೊಂದು ಪ್ರಜ್ಞೆ ಬರ್ಬೇಕಂದ್ರೆ ಪೀಪಲ್ ಆರ್ ಫಾಲೋಯಿಂಗ್ ಮೀ ಆ್ಯಂಡ್ ದೇ ಆರ್ ಇಮಿಟೇಟಿಂಗ್ ಮೀ ಅನ್ನೋದು. ದಟ್ ಈಸ್ ನನ್ನ ಪ್ರಕಾರ ದಟ್ ಈಸ್ ಅ ಬೇಸಿಕ್ ನಾಲೆಜ್ ಅದು. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್, ಬೀಯಿಂಗ್ ಎ ಆ್ಯಕ್ಟರ್ ಈಸ್ ಎ ಪ್ರೊಫೆಷನ್, ಬೀಯಿಂಗ್ ಎ ಪರ್ಫಾರ್ಮರ್ ಈಸ್ ಎ ಪ್ರೊಫೆಷನ್. ಬೇಸಿಕಲಿ ನಾವೆಲ್ಲ ಹ್ಯೂಮನ್ ಬೀಯಿಂಗ್ ಸರ್. ಫಸ್ಟ್ ಪ್ರಯಾರಿಟಿ ಫಾರ್ ಮೀ ಈಸ್ ಬೀಯಿಂಗ್ ಗುಡ್ ಹ್ಯೂಮನ್. ಹಿಟ್ಟು ಫ್ಲಾಪು, ಸೋಲು ಗೆಲುವು ಅವೆಲ್ಲ ಆಗುವಂಥದ್ದು. ಕರ್ಮಣ್ಯವಾಧಿಕಾರಸ್ಥೆ ಮಾಫಲಿ, ನಾವೆಲ್ಲ ಅದ್ರ ಫಾಲೋಯರ್ಸು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.